ಇದೇ ಮನೆನಾ? ಹ್ಞೂ ದಿವ್ಯಾ, ಇದು ನಮ್ ದೊಡ್ಡಪ್ಪನ ಗೆಸ್ಟ್ ಹೌಸ್ ಅಷ್ಟೇ. ಸುಮ್ಮನೆ ರಿಲ್ಯಾಕ್ಸ್ ಮಾಡೋದಕ್ಕೆ ಕಟ್ಸಿದ್ದಾರೆ. ಇವ್ರ ಬಂಗ್ಲೆಗಳು ಸದಾಶಿವ ನಗರದಲ್ಲಿ ಡಾಲರ್ಸ್ ಕಾಲೋನಿ ಒಂದೊಂದಿದೆ. ಬರೀ ರಿಲ್ಯಾಕ್ಸ್ ಮಾಡೋದಕ್ಕೆ ಇಂಥ ಮನೆ ಇರ್ಬೇಕಾದ್ರೆ ಇನ್ನ ಮನೆಗಳು ಹೇಗಿರ್ಬೋದು? ದಿವ್ಯಾ, ಅಲ್ಲಿ ಓಡಾಡೋ ಟ್ರಾಫಿಕ್ ಜಾಸ್ತಿ ಅಂತ ಅಲ್ಲಿಗೆ ಹೋಗದೆ ಇಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಏನು ಟ್ರಾಫಿಕ್ ಜಾಸ್ತಿ ಅಂತ ಅಲ್ಲಿರೋ ಬಂಗ್ಲೆಗಳಿಗೆ ಹೋಗಲ್ವಾ? ದಿವ್ಯಾ, ನಿಂಗೆ ನಮ್ಮ ದೊಡ್ಡಪ್ಪನ ಬಗ್ಗೆ ಗೊತ್ತಿಲ್ಲ. ದುಡ್ಡಿನ ಮಳೆನೇ ಸುರಿದ್ರು ಮೈ ಮೇಲೆ ಬೀಳಬಾರ್ದು ಅಂತ ಕೊಡ ಇಟ್ಕೊಂಡು ನಿಂತ್ಕೊಳ್ಳೋರು ನಮ್ಮ ದೊಡ್ಡಪ್ಪ. ಅಷ್ಟೇ ಅಲ್ಲ, ಇವ್ರಿಗೆ ಊಟಿಲಿ, ಮಡಿಕೇರಿಲಿ, ಚಿಕ್ಕಮಗಳೂರು ಎಸ್ಟೇಟ್ಗಳಲ್ಲಿ ಒಂದೊಂದು ಬಂಗ್ಲೆ ಇದೆ. ಹೌದಾ? ಅದನ್ನೆಲ್ಲ ಯಾರು ನೋಡ್ಕೋತಾರೆ? ಅಲ್ಲೆಲ್ಲ ಆಳು ಕಾಳುಗಳಿರ್ತಾರೆ. ವರ್ಷಕ್ಕೊಂದ್ಸರಿ ಅಲ್ಲಿಗೆ ಹೋಗ್ಬೋದು ಅಷ್ಟೇ. ವರ್ಷಕ್ಕೊಂದ್ಸಲ ಹೋಗೋದಕ್ಕೆ ಎಸ್ಟೇಟು ಬಂಗ್ಲೋನಾ? ಇರೋರೊಬ್ರು ದುಡ್ಡು ಇಟ್ಕೊಂಡು ಇನ್ನೇನ್ ಮಾಡ್ತಾರೆ, ಅದಕ್ಕೆ ಬಂಗ್ಲೆಗಳನ್ನ ಕಟ್ಸಿದ್ದಾರೆ. ಒಂದ್ಸರಿ ಊಟಿಗೆ ಹೋಗಿ ಅಲ್ಲಿ ಉಳ್ಕೊಳಕ್ ಹೋಟೆಲ್ ಸಿಗ್ಲಿಲ್ಲ ಅಂತ 6 ತಿಂಗಳಲ್ಲಿ ಬಂಗ್ಲೆ ಕಟ್ಸ್ಬಿಟ್ರು. ಆ ಬಂಗ್ಲೆನ ನನ್ನ ಹೆಸರಿಗೆ ಬರಿಬೇಕು ಅನ್ಕೊಂಡಿದ್ದಾರೆ. ಅವ್ರಿಗೆ ಈ ಆಸ್ತಿ ಅಂತಸ್ತಿಗಿಂತ ನನ್ನ ಮೇಲೆ ಪ್ರೀತಿ ಜಾಸ್ತಿ. ದಿವ್ಯಾ, ಒಳಗಡೆ ಹೋಗೋಣವಾ? ಹಾ, ಬಾ. ದೊಡ್ಡಪ್ಪ, ಬಪ್ಪರೆ ಮಗನೇ, ಅಂತೂ ಬಂದಿಯಲ್ಲೋ. ಕೆಲಸ ಕೆಲಸ ಅಂತ ಈ ದೊಡ್ಡಪ್ಪನ ಮರ್ತಿಲ್ವಲ್ಲ. ಎಷ್ಟೇ ಆದರೂ ಈ ದೊಡ್ಡಪ್ಪನೇ ಹೊರತು ಅಪ್ಪನಲ್ಲ ಅಂತ ತತ್ಸಾರವೇ. ಇತ್ತೀಚೆಗಂತೂ ನಿನ್ನ ಆಗಮನ ಕಡಿಮೆಯಾಗಿದೆಯಲ್ಲ, ಏನು ಕಾರಣ? ಏನ್ ಮಾಡೋದು ದೊಡ್ಡಪ್ಪ, ಮುಂಚೆ ಆದ್ರೆ ಬ್ಯಾಚುಲರು, ಯಾವಾಗ ಬೇಕಾದ್ರೆ ಅವಾಗ ಬರ್ಬೋದಿತ್ತು. ಈಗೆಲ್ಲೇ ಓಡಾಡ್ಬೇಕಾದ್ರೂ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಕಲ್ವಾ? ಅಂತೂ ಟಿಪಿಕಲ್ ಗಂಡನ ಥರ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಅದು ಸರಿ, ಎಲ್ಲೋ ನನ್ನ ಸೊಸೆ? ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗೆ ಗೊತ್ತು ನೀವು ನನ್ನ ನೋಡೋದಕ್ಕಿಂತ ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಬಡ್ಡಿ ಮಗ ಒಳ್ಳೆ ಹುಡುಗಿನೇ ಆರಿಸ್ಕೊಂಬಂದಿದ್ದಾನೆ. ದೂರ ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ದೊಡ್ಡಪ್ಪ, ದೀಪ ಅಲ್ಲ, ದಿವ್ಯಾ. ದಿವ್ಯಾ ಅಂತಲೂ ನಿನ್ನ ನಾಮಧೇಯ.
ಏನು? ಯಾಕೋ ನಿನ್ನ ಹೆಂಡತಿ ಕನ್ನಡ ಬರಲ್ವೇನು? ಕನ್ನಡ ಬರುತ್ತೆ ದೊಡ್ಡಪ್ಪ, ಆದ್ರೆ ಹಳೆಗನ್ನಡ ಬರಲ್ಲ. ದಿವ್ಯಾ, ದೊಡ್ಡಪ್ಪಂಗೆ ಸ್ವಲ್ಪ ನಾಟಕಗಳು ಸಿನಿಮಾಗಳು ಅಂದ್ರೆ ಇಷ್ಟ. ಇಷ್ಟ ಏನು ಬಂತು? ಜೀವ ಅಂತ ಹೇಳು. ನೋಡಮ್ಮ ನವ್ಯ, ದೊಡ್ಡಪ್ಪ, ನವ್ಯ ಅಲ್ಲ, ದಿವ್ಯಾ. ಯಾ ದಿವ್ಯ. ನೋಡಮ್ಮ, ನನಗೆ ನಾಟಕಗಳು ಸಿನಿಮಾ ಅಂದರೆ ಪಂಚಪ್ರಾಣ. ಒಂದು ಕಾಲದಲ್ಲಿ ಒಂದು ಪಕ್ಷದವರು ನನ್ನನ್ನು ಚುನಾವಣೆಗೆ ನಿಂತ್ಕೊಳ್ಳಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅಂದರು. ಬಲ್ಲನ್ವಾಗ ನಾನು, ನಮ್ಮ ಪಕ್ಕದೂರಿನಲ್ಲಿ ನಾಟಕ ಇತ್ತು, ನಾನು ಚುನಾವಣೆಗೆ ನಿಲ್ಲಿಲ್ಲ. ಏನು ಎಲೆಕ್ಷನ್ಗೆ ನಿಲ್ದೆ ಪಕ್ಕದೂರಲ್ಲಿ ನಾಟಕ ಆಡಕ್ ಹೋಗಿದ್ರ? ಆಡಕ್ಕಲ್ಲಮ್ಮೋ, ನೋಡಕ್ಕೆ. ಏನ್ ದೊಡ್ಡಪ್ಪ ನೀವು ಮುಖ್ಯಮಂತ್ರಿ ಆಗೋ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ. ಬಿಡ, ಅವರೇನು ನನ್ನನ್ನು ಮುಖ್ಯಮಂತ್ರಿ ಮಾಡೋದು? ಈಗಲೂ ನನ್ನ ಸಾಮ್ರಾಜ್ಯಕ್ಕೆ ನಾನೇ ಮುಖ್ಯಮಂತ್ರಿ. ಹೇ, ನಿನ್ನ ಸತಿ ಅಂದವಾಗಿದ್ದಾಳು ಪುತ್ರ. ಈ ಭಾಗ್ಯವಂತರು ಸಿನಿಮಾದಲ್ಲಿ ಬಿ ಸರೋಜಾದೇವಿ ತರ ಇದ್ದಾಳೆ. ಏನಮ್ಮ, ನಮ್ಮ ಹುಡುಗ ನಿನಗಿಷ್ಟಾನೋ? ಏನೋ ಇದು, ನಿನ್ನ ಹುಡುಗಿಗೆ ಮಾತು ಬರಲ್ವೇನೋ? ಅವಳಿಗೆ ದೊಡ್ಡವರು ಅಂದ್ರೆ ಗೌರವ ಜಾಸ್ತಿ. ಓ, ಬಹಳ ಸಂತೋಷಗಳು. ಇಂಥ ಕಾಲದಲ್ಲೂ ಇಂಥ ಹೆಣ್ಮಕ್ಳಿದ್ದಾರೆ ಅಂತಂದ್ರೆ ಬಹಳ ಅಪರೂಪ. ಅದು ಏನಮ್ಮ, ನಿನಗೆ ಪಾಕಶಾಸ್ತ್ರದ ಅರಿವಿದೆಯೋ? ಅಂದ್ರೆ ಅಡ್ಗೆ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ಸೂಪರ್ ಆಗಿ ಮಾಡ್ತಾಳೆ ದೊಡ್ಡಪ್ಪ. ದಿನ ಅವಳು ಮಾಡೋ ಅಡ್ಗೆ ತಿಂದೆ ನಾನು ಈ ತರ ಆಗಿರೋದು.